ಲೋಕಸಮರದ ಕಾವು ತಾರಕಕ್ಕೇರುತ್ತಿದೆ. ಶಾಸಕ ಪ್ರದೀಪ್ ಅಬ್ಬರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ನತ್ತ ಮುಖ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ಲು ಹೋಬಳಿ ಲಿಂಗಶೆಟ್ಟಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಜಣ್ಣ ಹಾಗೂ ಅವರ ಬೆಂಬಲಿಗರು ಮತ್ತು ಇನಮಿಂಚನಹಳ್ಳಿಯ ವೆಂಕಟ್ ಹಾಗೂ ಅವರ ಬೆಂಬಲಿಗರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಕ್ಷಾರಾಮಯ್ಯನವರ ಗೆಲುವಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕಿದೆ. ಎಲ್ಲರೂ ಒಟ್ಟಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಕರೆ ನೀಡಿದರು. भाजी बैंक एक डाला भाई ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿ ಬಂದಿದ್ದೀರಾ. ನಿಮ್ಮನ್ನೆಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡು ಪಕ್ಷವನ್ನು ಗೆಲುವಿನಿಂದ ಕೊಂಡೊಯ್ಯಬೇಕು. ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದ. ವೆಂಕಟಣ್ಣಗೆ ಅವರ ತಂಡಕ್ಕೆ ಎಲ್ಲ ನಮ್ಮ ಮುಖಂಡರಿಗೆ ಕೈ ಮುಗಿದು ನಮಸ್ಕರಿಸ್ತೀನಿ. ಆಶೀರ್ವಾದ ಪಕ್ಷದ ಮೇಲೆ ಇರಲಿ ಅಂತೇಳಿ ನಾನು ಕ್ರಮ ತಗೊತೀನಿ. ಈಗ ಸೈಟ್ಗಳದ್ದು ತನಿಖೆಗೆ ಆದೇಶ ಮಾಡಿದ್ದೀನಿ. ರೆವಿನ್ಯೂ ಮ್ಯಾಟ್ರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಈಗ ನೀವು ನಮ್ಮ ಮೇಲೆ ಭರವಸೆ ಇಟ್ಟು ಬರ್ತಿದ್ದೀರ. ನಿಮ್ಮನ್ನು ಕಾಪಾಡ್ಕೊಳ್ಳೋದು ಸ್ಥಳೀಯ ಶಾಸಕನಾಗಿ ನನ್ನ ಜವಾಬ್ದಾರಿ. ನೀವೆಲ್ಲ ನಮ್ಮ ಜೊತೆ ಬನ್ನಿ, ಪಕ್ಷನ ಬಲಪಡಿಸಿ. ಕಾಂಗ್ರೆಸ್ ಪಕ್ಷದ ಬಾವುಟ ಮತ್ತೆ ಇಲ್ಲಿ ಆರಬೇಕು. ಕಾಂಗ್ರೆಸ್ ಪಕ್ಷದ MP ಖಂಡಿತವಾಗೂ ಗೆಲ್ತಾರೆ ನಿಮ್ಮ ಆಶೀರ್ವಾದದಿಂದ. ನಿಮ್ಮನ್ನೆಲ್ಲ ಎಲ್ಲ ವಿಚಾರದಲ್ಲೂ ನಾನು ಕಾಪಾಡ್ಕೊತೀನಿ. ನೀವು ನನ್ನನ್ನು ಒಂದು 5-6 ವರ್ಷದಿಂದ ನೋಡಿದ್ದೀರ. ನಾನು ನಮ್ಮತ್ತೆ ಪ್ರಾಣಮಯನ ಇಚ್ಛಿಸ್ತಾನೆ. ಅದು ಬಳ್ಳಾಪುರ ಪ್ರೂವ್ ಸ್ಟೇಷನ್. ನಾನು 5 ವರ್ಷದಿಂದ ಫೈಟ್ ಮಾಡಿದೆ, ಕೇಸುಗಳು ಹಾಕ್ಸ್ಕೊಂಡೆ, ರಿಗ್ರೆಟ್ ಇಲ್ಲ ಮಾಡಿದೆ. ಈಗ ನೀವು ನನ್ನನ್ನು ನಂಬ್ತಾ ಇದ್ದೀರಾ. ನನಗೆ ಅಧಿಕಾರ ಮುಖ್ಯನೇ ಅಲ್ಲ, ನಾನು ಅದ್ರ ಹಿಂದೆ ಹೋಗೋನು ಅಲ್ಲ. ಬಟ್ ನಮ್ಮನ್ನು ನಂಬಿರೋರನ್ನ ಕಾಪಾಡ್ಕೊಳ್ಳೋದೇ ನನಗೆ ಗೊತ್ತಿರೋದು. ನಿಮ್ಮನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಸರ್ ಎಲ್ಲ ವಿಚಾರದಲ್ಲಿ. ಎರಡನೇದು, ಈಗ ಪಾರ್ಟಿನ ಸಂಘಟನೆ ಮಾಡಿ ಈಗ ನೀವೇನೆಲ್ಲ ಇಶ್ಯೂಸ್ ತಂದಿದ್ದೀರಾ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ನಾನು ಪರ್ಸ್ನಲಾಗಿ ಮತ್ತೆ ಫಾಲೋ ಅಪ್ ಮಾಡ್ತೀನಿ. ಈಗ ನಾನು ಜೂನ್ 4ನೇ ತಾರೀಕು ಆದಮೇಲೆ ಫಸ್ಟ್ ಅವಲಗುರ್ಕಿ ಪಂಚಾಯತಿನೇ ಹಾಕ್ಕೊತೀನಿ. ಈ ರೂಟಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಏನು ಅಂದರೆ, ನಿಮ್ಮೂರಿಗೆ ನಿಮ್ಮ ಶಾಸಕ ಅಂತ. ನನ್ನೂರಳ್ಳಿಯವರು ನಮ್ಮೂರಿಗೆ ಬರಲಿಲ್ಲ ಅಣ್ಣ. ಈಗ ಬಂದೆ, ಇವಾಗ ನಾನು ಈಗ ಬಂದೆ ಇಲ್ಲಿ ಇವತ್ತು ನೋಡಿ ಅಮ್ಮಮ್ಮ ಅಂದರೆ 2 ಹಳ್ಳಿಗೆ ಹೋಗ್ಬೋದು. ಜನ ಏನಾಗ್ತಿದೆ, ನನ್ನೂರಳ್ಳಿ ಸುತ್ತಕ್ಕೆ 1-1.5 ವರ್ಷ ಆದರೂ ಬೇಕು. ಇನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ ಎಂದು ಸುಮ್ಮನೆ ಕೂರುವುದಲ್ಲ, ಮನೆ ಮನೆಗೂ ಹೋಗಿ ಕಾಂಗ್ರೆಸ್ನ ಅಭಿವೃದ್ಧಿಯನ್ನು ಜನರಿಗೆ ಮನವರಿಕೆ ಮಾಡಬೇಕು ಎಂದರು. ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರುಗಳೇ, ಬಂಧುಗಳೇ, ಮಾನ್ಯ ಶಾಸಕರು, ಈಗ ತಾನೇ ಮಾತನಾಡುತ್ತ ಶಾಸಕರು ಹೇಳಿದ್ದಾರೆ, ಈಗ ನಮ್ಮ ಹತ್ರ ಹೆಚ್ಚು ದಿನ ಇಲ್ಲ, ನಾವೆಲ್ಲ ಮನೆ ಮನೆಗೆ ಬಂದು ಪ್ರಚಾರ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ನೀವೇ ಪ್ರತಿಯೊಬ್ಬರೇ ನಾನೇ ರಕ್ಷಾರಾಮಯ್ಯ ಅಂತೇಳಿ ಮನೆ ಮನೆಗೆ ಸೇರಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಈಗ ಮಧ್ಯೆ ಇವತ್ತು ರಂಜಾನು, ನಿನ್ನೆ ಮೊನ್ನೆ ಯುಗಾದಿ, ಹೊರತುಪಡಿಸಿ ಕೇವಲ 12-13 ಜನ ಸಿಗ್ತದೆ. ಇಡೀ ಕ್ಷೇತ್ರ ನಾವು ಪ್ರಚಾರ ಮಾಡಲಿಕ್ಕೆ ಇಂಡಿವಿಜುವಲ್ ಓಟ್ ಕೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವೆಲ್ಲ ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಅವರನ್ನು ಹೆಚ್ಚಿ ನಾವು ಅಭ್ಯರ್ಥಿಯಾದ ರಕ್ಷಾರಾಮಯ್ಯನವರ ಸರಳತೆ ಸಜ್ಜನಿಕೆಯನ್ನು ನೋಡಿ ನೀವೆಲ್ಲ ಇವತ್ತು ಬಂದಿದ್ದೀವಿ. ಎದುರಾಳಿ ಅಭ್ಯರ್ಥಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಕಳೆದ 10 ವರ್ಷಗಳಲ್ಲಿ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಅಧಿಕಾರ ಇದ್ದಾಗ ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಆಡಳಿತ ಕೊಟ್ಟರು ಅಂತಕ್ಕಂಥದ್ದು ನಾವು ಕಂಡಿದ್ದೀವಿ. ಅವ್ರು ಏನೋ ಅಭಿವೃದ್ಧಿ ಮಾಡೋರು ಅಂತ ಹೇಳ್ತಾರೆ. ಅವ್ರದ್ದು ಅಭಿವೃದ್ಧಿ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವ ಪಕ್ಷದವರೇ ನೀವು ಬೇಕಾಗಿಲ್ಲ, ನಮಗೆ ವಾಪಸ್ ಹೋಗಿ ಅಂತಕ್ಕಂಥ ಅಭಿಯಾನಗಳು ಆಗಿದೆ. ಏನೇ ಇರಲಿ ಅವ್ರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಡ.
ಇವೆಲ್ಲ ಏನು ಬಂದಿದ್ದೀರಿ ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಪಿಲ್ಲರ್ಗಳಿದ್ದಾಗೆ ಪ್ರತ್ಯೇಕ ಗ್ರಾಮ ಪಂಚಾಯತಿ ನನ್ನ ಜೊತೆ ಇದ್ದಂಥ ಅನೇಕ ಮಿತ್ರರು ಬಂದಿದ್ದಾರೆ. ಕಾಂಗ್ರೆಸ್ ಇದ್ದರು, ಯಡಿಯೂರಪ್ಪನವರು ಅವರ ಇವ್ರ ಜೊತೆ BJPಯಲ್ಲಿದ್ದರು, ಅವರು ಕುಟುಂಬ ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದೆ. ಈ ಬಾರಿ ಹೆಚ್ಚಿನ ಬಹುಮತ ಸಿಗ್ತದೆ ಅಂತಕ್ಕಂಥ ಭರವಸೆ ನನಗಂತಿದೆ. ಎಲ್ಲೋದಾಗ ಕೂಡ ಭಾಳ ಜನ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. BJP ಇರ್ಬೋದು, JDS ಇರ್ಬೋದು, ಎರಡೂ ಪಕ್ಷದಿಂದ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ರಕ್ಷಾರಾಮಯ್ಯನವರು ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ. ಹಾಗಂತೇಳಿ ನಾವು ಕೈ ಕಟ್ಟಿ ಕೂತ್ರೆ ಆಗೋದಿಲ್ಲ. ಕಷ್ಟಪಟ್ಟು ದುಡಿಬೇಕು. ಈ ಒಂದು 15 ದಿವಸ ಕಷ್ಟಪಟ್ಟು ಓಡಾಡಿ ದುಡಿದ್ರೆ ಮುಂದೆ 5 ವರ್ಷಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಪಟ್ಟಣದಲ್ಲಿ ನೆಮ್ಮದಿ ಇರ್ತದೆ. ಎಲ್ರಿಗೂ ಕೂಡ ಯಾವುದೇ ತಂಟೆ ಇಲ್ಲದೆ ನೆಮ್ಮದಿಯಾಗಿ ಜೀವನ ಸಾಗಿಸಲಿಕ್ಕೆ ಅವರ ಕಸಬು ಅವ್ರು ಮಾಡಲಿಕ್ಕೆ ಆಗ್ತದೆ. ಈ ಹಿಂದೆ ನೋಡಿದ್ದೀವಿ, ಒಂದು ಫೈಲ್ ಮೂವ್ ಆಗಬೇಕಾದ್ರೆ ಹುಕುಂ ಬೇಕಾಗಿತ್ತು. ಅಲ್ಲಿಂದ ಆದೇಶ ಬಂದರೆ ಮಾತ್ರ ಫೈಲ್ ಮೂವ್ ಆಗ್ತಿತ್ತು. ರಿಯಲ್ ಎಸ್ಟೇಟ್ ಅಂತೂ ಚಿಕ್ಕಬಳ್ಳಾಪುರ ಅಂದರೆ ಯಾರೋ ಬೆಚ್ಚಿ ಬಿಡ್ತಿದ್ರು, ಯಾರೂ ಈ ಕಡೆ ಬರ್ತಾ ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ರಷರ್ಗಳವರು ಬಂಡೇರ ಪುಡಿ ಮಾಡಿದ್ರೆ ಅವ್ರನ್ನ ಹಿಂಡಿ ರಕ್ತ ಇರ್ತಿದ್ದಂಥ ಪರಿಸ್ಥಿತಿ ಇಲ್ಲಿತ್ತು. ಅದನ್ನೆಲ್ಲ ನೆನೆಸ್ಕೊಂಡು ಈ ಬಾರಿ ತಾವೆಲ್ಲ ಹಸ್ತದ ಗುರುತಿಗೆ ಮತವನ್ನು ನೀಡಿ ರಕ್ಷಾರಾಮಯ್ಯನನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಬೇಕು. ಬರೀ ಇಲ್ಲಿ ಊರಾರ ಹಾಕ್ಸ್ಕೊಂಡು ನಮ್ಮನ್ನು ನೋಡಿ ಹೋದರೆ ಸಾಲದು. ಮನೆಗೆ ಹೋದ ಕೂಡಲೇ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಊರಲ್ಲಿ ಕೂತ್ಕೊಂಡು ಅರ್ಲಿಕಟ್ಟೆ ಮೇಲೆ ಕೂತ್ಕೊಂಡ್ರೆ ಕೂಡ ಇವತ್ತು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಬೇಕು. BJP ಸರ್ಕಾರ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೇವೆ ಅಂತ ಹೇಳಿದ್ರು. ಆದಾಯ ದ್ವಿಗುಣಗೊಳ್ಳಲಿಲ್ಲ. ರೈತರು ಉಪಯೋಗಿಸುವಂಥ ವಸ್ತುಗಳ ಬೆಲೆ ದ್ವಿಗುಣ ಆಗಿದೆ. ರೈತರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಅಂಥ ಸರ್ಕಾರ ಮತ್ತೆ ಬೇಕಾ? ಇವರೇನಿದ್ರು ರಾಮನ ತೋರಿಸಿ ಮತ ಪಡಿತಾರೆ. ರಾಮ ಹಳ್ಳಿಯಲ್ಲೋ ಇದ್ದಾನೆ. ನಮ್ಮೂರಲ್ಲಿ ರಾಮರ ಗುಡಿ ಇದೆ, ಎಲ್ಲ ಊರಲ್ಲಿ ರಾಮರ ಗುಡಿ ಇದೆ. ಅಯೋಧ್ಯೆಯಲ್ಲಿ ರಾಮಗುಡಿ ಮಾಡಿದ ಕಾಲಕ್ಕೆ ರಾಮನಿಗೆ ಏನು ಸೇವೆ ಮಾಡೋದಕ್ಕಾಗೋದಿಲ್ಲ. ಆ ಒಂದು ಭಾವನೆಯನ್ನು ಕೇಳಿಸಿ ಹಿಂದೂ ಮುಸ್ಲಿಮರನ್ನು ಎತ್ತಿಕಟ್ಟಿ ಒಂದು ಓಟ್ ಪಡೀತಕ್ಕಂಥ ಪ್ರಯತ್ನ ಆಗ್ತದೆ. ದಯಮಾಡಿ ಅವರ ಪೊಳ್ಳು ಮಾತುಗಳಿಗೆ ಯಾರು ಮಾರು ಹೋಗಬೇಡಿ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.